Yes, good morning, my dear students. Yes, in the last classes we have discussed the poem. Four poem we have completed four poems. The last poem is Crow's Fall, and now we are shifting to the last final poem, which is prescribed for you people BA, BSc, and BCA students from Davangere University. Yes, here we will come across the things. And we have completed four poems as well, and I hope we have gone through the videos as well. And yes, definitely I would like to go through the video classes once again kindly. And the last fifth poem is Language Change. Name of the poem is Language Change, written by Malati Maitri. Yes, Malati Maitri, she is one of the eminent writers and acclaimed Tamil feminist poet. Yes, 1 minute. Yeah, right. Malati Maitri, who has written the Language Change poem named Language Change, written by Malati Maitri. So, yes, what do you mean by the title Language Change? You should understand that whenever we read a text, whenever we read a poem, whenever we read a novel or a fiction or a drama or a prose, before we reading the text, before we going into the text, before we analyzing the text, the whole text decides, and it is decided in the title itself. ಟೈಟ್ಲನ್ನು ನೋಡ್ಕೊಂಬಿಟ್ಟೆ ನಮಗೆ ಅರ್ಥ ಮಾಡ್ಕೊಂಬಿಡ್ತೀವಿ ನಾವು ಏನಿದು ಪದ್ಯ ಆಗಲಿ ಪಾಠ ಆಗಲಿ ಒಂದು ಕಾದಂಬರಿ ಆಗಲಿ ಕತೆ ಆಗಲಿ ಕವನ ಆಗಲಿ ಆ ಒಂದು ಟೈಟ್ಲ್ ಏನಿಟ್ಟಿರ್ತಾರಲ್ಲ ಆತರು ಬರೆದಂಥ ಆತರು ಆ ಟೈಟ್ಲೇ ನಮಗೆ 50% ಆ ಕಥೆಯ ಸಾರವನ್ನು ಒಳಗಿರುವಂಥ ಸಾರಾಂಶವನ್ನು ಹೇಳ್ಬಿಡುತ್ತೆ. ಓಕೆ, ಸೊ ಹಂಗೆ ಇಲ್ಲಿ ಕೂಡ ಅಷ್ಟೇ ಲ್ಯಾಂಗ್ವೇಜ್ ಚೇಂಜ್ ಅಂದರೆ ಒಂದು ಚಿಕ್ಕ ಚೊಕ್ಕವಾದಂಥ ಮೀನಿಂಗ್ಫುಲ್ ಇರುವಂಥ ಪದ್ಯ. ಲ್ಯಾಂಗ್ವೇಜ್ ಚೇಂಜ್ ಅಂದರೆ ಭಾಷೆಯ ಬದಲಾವಣೆ ಅಂತೇಳಿ. ಯಾವಾಗ ಭಾಷೆಯ ಬದಲಾವಣೆ ಆಗುತ್ತೋ ಆಗ ಮನಸ್ಸಿಗೆ ಯಾವ ರೀತಿ ನೋವಾಗುತ್ತೆ. ಭಾಷೆಯನ್ನು ಬೇರೆ ಭಾಷೆಯನ್ನು ನಿಮ್ಮ ಮೇಲೆ ಹೇರಿದಾಗ ನಿಮ್ಮ ನೇಟಿವ್ ಲ್ಯಾಂಗ್ವೇಜ್, ನೇಟಿವ್ ಸ್ಪೀಕರ್ಸ್ ಏನಿರ್ತೀರಲ್ಲ, ನಿಮ್ಮ ನೇಟಿವ್ ಲ್ಯಾಂಗ್ವೇಜು ಬದಲಾದಾಗ, ಭಾಷೆಯನ್ನು ನಿಮ್ಮ ಮೇಲೆ ಹೇರಿದಾಗ ಬೇರೆ ಭಾಷೆಯನ್ನು ಹೇಗೆ ನಿಮಗೆ ಅನ್ನಿಸ್ತದೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ಬೇರೆ ಭಾಷೆಯನ್ನು ನಿಮ್ಮ ಮೇಲೆ ಹೇರಿದಾಗ ಅಲ್ಲಿರುವಂಥ ಭಾವನೆಗಳು, ಒಬ್ಬ ಮನುಷ್ಯನಿಗೆ ಯಾವ ಭಾವನೆಗಳು ವ್ಯಕ್ತ ಆಗ್ತವೆ ಲ್ಯಾಂಗ್ವೇಜ್ ಚೇಂಜ್ ಆದಾಗ, ಲ್ಯಾಂಗ್ವೇಜ್ ಬೇರೆ ಭಾಷೆನ ನಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಫೋರ್ಸಿಬಲಿ ನಮ್ಮ ಮೇಲೆ ಹೇರಿದಾಗ ಯಾವ ರೀತಿ ಭಾಷೆಯ ಬದಲಾವಣೆ ಆದಾಗ ನಮ್ಮ ಮನಸ್ಸಿಗೆ ಆಘಾತ ಆಗುತ್ತೆ, ಯಾವ ರೀತಿ ನಮಗೆ ನೋವು ಉಂಟಾಗುತ್ತೆ ಅನ್ನೋದು ಈ ಪದ್ಯದಲ್ಲಿರುವಂಥ ಸಾರ. ಲ್ಯಾಂಗ್ವೇಜ್ ಚೇಂಜ್ ಅಂದರೆ ಭಾಷೆಯ ಬದಲಾವಣೆ, ಚೇಂಜ್ ಆಫ್ ಲ್ಯಾಂಗ್ವೇಜ್, ವಿಚ್ ಇಸ್ ರಿಟನ್ ಬೈ ಮಾಲತಿ ಮೈತ್ರಿ. ಇಲ್ಲಿ ನಾವು ಮಾಲತಿ ಮೈತ್ರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮಾಲತಿ ಮೈತ್ರಿ ಅಂತ ಹೇಳಿ ಅಬೌಟ್ ದ ಪೋಯೆಟ್ ಆ್ಯಂಡ್ ದ ಟೆಕ್ಸ್ಟ್. ಮಾಲತಿ ಮೈತ್ರಿ, born in 1968, is acclaimed Tamil feminist poet. ನೆನ್ಪಿಟ್ಕೊಳ್ಳಿ, ಇವಳು ತಮಿಳ್ ಫೆಮಿನಿಸ್ಟ್ ಪೋಯೆಟು, ಸೋಷಿಯಲ್ ಆಕ್ಟಿವಿಸ್ಟ್ ಆ್ಯಂಡ್ ಪಬ್ಲಿಕ್ ಇಂಟೆಲೆಕ್ಚುಯಲ್. She has published 4 collections of poems and 3 collections of essay, with her work being translated into several languages. Besides this, she has edited 3 anthologies of women's writings. She is the founder editor of feminist political magazine named Anangu. She has been actively participating in and organizing movements for women's rights, rights of the marginalized, and the empowerment of fisher folk in Puducherry, her native state, and Tamil Nadu.
This poem speaks of the anguish of the native language speaker when her language is forcibly taken away and another language is imposed instead. The speaker experiences an inversion of the world as she had known it, with positive values turning negative, while negative values are deemed wholesome. ಎಸ್, ಕಂಪ್ಲೀಟಾಗಿ ನಾವು ನೋಡೋದಾದರೆ ಇಲ್ಲಿ ಲೋಕಲ್ ತಮಿಳ್ ರೀಜ್ನಲ್ ಪೋಯೆಟ್, ತಮಿಳ್ ರೀಜ್ನಲ್ ಪೋಯೆಟ್ ಆದಂಥ ಮಾಲತಿ ಮೈತ್ರಿಯವರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಕೂಡ ಹೌದು, ಬರಹಗಾರರು ಹೌದು, ಕವಯಿತ್ರಿಯೂ ಹೌದು, ಆಮೇಲೆ ಫೆಮಿನಿಸ್ಟ್ ಪೋಯೆಟ್ ಕೂಡ ಹೌದು, ಸ್ತ್ರೀವಾದಿ, ಸ್ತ್ರೀ ಕವಿಯವರು ಕೂಡ ಹೌದು. ಓಕೆ, ಅವಳು ತುಂಬ ಕಥೆ ಕವನಗಳನ್ನು ಬರೀತಾರೆ. ಆಮೇಲೆ ಅವರು ಭಾಷೆ ಬಗ್ಗೆ ಇರುವಂಥ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನನ್ನು ಹೇಳ್ತಾಳೆ. ಭಾಷೆ ಅಂತ ಹೇಳಿದರೆ ತನ್ನ ಸ್ವಂತ ಭಾಷೆ, ಮದರ್ ಟಂಗ್ ಈಸ್ ಕಂಪ್ಲೀಟ್ಲಿ ಲೈಕ್ ಎ ಮದರ್. ತಾಯಿ ಭಾಷೆ, ಮಾತೃಭಾಷೆ ಅನ್ನೋದು ತನ್ನ ತಾಯಿಗೆ ಸಮಾನ, ಮಾತೃವಿಗೆ ಸಮಾನ. ತಮ್ಮ ಭಾಷೆಯನ್ನು ಬಿಟ್ಟುಕೊಡೋಕ್ಕಾಗಲ್ಲ. ಆಮೇಲೆ ಎಲ್ಲರೂ ಕೂಡ ತಮ್ಮ ಭಾಷೆಯಿಂದನೇ ಗುರುತಿಸ್ಕೊಂತಾರೆ. ಭಾಷೆ, ನೆಲ, ಜಲ ಮತ್ತು ಭಾಷೆ ಇದು ಎಲ್ಲದಕ್ಕಿಂತ ಮಿಗಿಲಾದದ್ದು ಅನ್ನೋದನ್ನು ಇಲ್ಲಿ ನಮಗೆ ಮಾಲತಿ ಮೈತ್ರಿಯವರು ತಿಳಿಸಿಕೊಡ್ತಾರೆ. ಸೊ ಈ ಒಂದು ಪದ್ಯದಲ್ಲಿ ಏನಿದೆಯಪ್ಪ ಅಂತ ಹೇಳಿದರೆ ಒಂಥರ ಡೈಲೆಮಾ, ಬೇಜಾರು, ಆ್ಯಂಗ್ವಿಷ್. ಯಾವಾಗ ನಮ್ಮ ಭಾಷೆಯನ್ನು ಕಿತ್ತು ನಮ್ಮ ಭಾಷೆಯ ಬದಲು ಬೇರೆ ಭಾಷೆನ ನಮ್ಮ ಮೇಲೆ ಬಲವಂತವಾಗಿ, ಒತ್ತಾಯಪೂರ್ವಕವಾಗಿ, ಫೋರ್ಸಬಲಿ ಹೇರಲಾಗುತ್ತೆಯೋ ಆವಾಗ ನಮಗಾಗುವಂಥ ನೋವುಗಳು, ಆತಂಕ, ದುಗುಡ, ಬೇಜಾರು ಇವೆಲ್ಲವನ್ನು ಕೂಡ ನಾವು ಈ ಪದ್ಯದಲ್ಲಿ ನಾವು ಕಾಣಕ್ಕೆ ಸಿಗಬಹುದು. ಓಕೆ, ಕಾಣಬಯಸ್ತೇವೆ, ಕಾಣಲಿಕ್ಕೆ ನಾವು ಹೊರಡ್ತೇವೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ಮೊನ್ನೆ ಏನು ಮಾಡಿಬಿಟ್ರು, ಹಿಂದಿ ಭಾಷೆಯನ್ನು ರೀಸೆಂಟಾಗಿ ಒಂದು 6 ತಿಂಗಳು 1 ವರ್ಷದ ಹಿಂದೆ ಇರುವಂಥ ಕಥೆ ಇದು. ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿದೆ. ಈ ಹಿಂದಿ ಭಾಷೆಯನ್ನು ಪ್ರತಿ ಸ್ಟೇಟ್ಗಳು ಕೂಡ ಕಲಿಸ್ಬೇಕು ಅಂಥೇಳಿ ಫೋರ್ಸಬಲಿ ಹಿಂದಿ ಭಾಷೆನ ಎಲ್ಲ ಸ್ಟೇಟ್ನಲ್ಲೂ ಕೂಡ ಹಿಂದಿ ಭಾಷೆ ಕಲಿಕೆ ಅತ್ಯಗತ್ಯ ಅಂಥೇಳಿ ಹೇರಿದರು. ಅಂದರೆ ನಮ್ಮ ಇಂಡಿಯಾ ಇಟ್ ಈಸ್ ಇನ್ಕ್ಲೂಡೆಡ್ ಆಫ್ ಸ್ಟೇಟ್ಸ್. ಇದು ಒಂದು ನೇಷನ್ ಅಲ್ಲ, ಇಟ್ಸ್ ಸ್ಟೇಟ್ಸ್. ಇಟ್ ಈಸ್ ಸ್ಟೇಟ್ಸ್. ಓಕೆ, ಇಟ್ ಈಸ್ ಕಾಂಬಿನೇಷನ್ ಆಫ್ ಸ್ಟೇಟ್ಸ್. ಎಲ್ಲ ಸ್ಟೇಟಲ್ಲೂ ಕೂಡ ಭಾರತ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳು ಹಿಂದಿ ಭಾಷೆಯ ಕಲಿಕೆಗೆ ಒತ್ತು ಕೊಡಬೇಕು, ಹಿಂದಿ ಭಾಷೆಯನ್ನು ದ್ವಿತೀಯ ಭಾಷೆಯಾಗಿ ಕಲಿಬೇಕು ಅಂತ ಒಂದು ಸರ್ಕ್ಯುಲರ್ ಬಂತು. ಅದಕ್ಕೆ ಎಲ್ಲ ರಾಜ್ಯಗಳು ವಿರೋಧ ವ್ಯಕ್ತಪಡಿಸಿದವು. ಯಾಕಪ್ಪ ಅಂದರೆ ತಮಿಳ್ನಾಡು, ಮುಖ್ಯವಾಗಿ ತಮಿಳ್ನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ಸೌತ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಪೋಸ್ ಮಾಡಿದವು. ಯಾಕಪ್ಪ ಅಂದರೆ ಬಿಕಾಸ್ ನಮಗೆ ಯಾರೂ ಭಾಷೆಯನ್ನು ಒತ್ತಾಯಪೂರ್ವಕವಾಗಿ ಏರಬಾರ್ದು. ನಮ್ಮ ಭಾಷೆ ನಮ್ಮ ಮಾತೃಭಾಷೆ, ಭಾಷೆ ಕಲಿಯೋದು ನಮಗೆ ಬಿಟ್ಟಿದ್ದು. ಆ್ಯಂಡ್ ಅವರ್ ಲ್ಯಾಂಗ್ವೇಜ್ ಈಸ್ ಅವರ್ ಮದರ್ ಟಂಗ್ ಆ್ಯಂಡ್ ಅದರ್ ಲ್ಯಾಂಗ್ವೇಜ್ ಈಸ್ ಅವರ್ ಅದರ್ ಟಂಗ್ ಅಂತ ಹೇಳಿದ್ವು. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಿಂದಿಯನ್ನು ಒತ್ತಾಯಪೂರ್ವಕವಾಗಿ ಕಲಿಯಲ್ಲ ಅಂತೇಳಿ ಎಲ್ಲ ಸ್ಟೇಟ್ಸು ಈ ಥರ ಸದರ್ನ್ ಸ್ಟೇಟ್ಸ್ ಆಫ್ ಇಂಡಿಯಾ ಹೇಳ್ತಾ ಬಂದವು. ಅದರಲ್ಲಿ ಮುಖ್ಯವಾಗಿ ಈ ಭಾಷೆಯ ವಿಷಯಕ್ಕೆ ಬಂದಾಗ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡು ಕಟ್ಟುನಿಟ್ಟಾಗಿ ಭಾಷೆಯ ಅಭಿಮಾನ ಇರುವುದು ತಮಿಳ್ನಾಡಂಥ ರಾಜ್ಯಗಳಿಗೆ. ಸೊ ಈ ತಮಿಳ್ನಾಡಿನಲ್ಲಿ ಹುಟ್ಟಿ ತಮಿಳ್ನಾಡಲ್ಲಿ ಬೆಳೆದು ತಮಿಳ್ ಪೋಯೆಟ್ ಆಗಿರುವಂಥ ಮಾಲತಿ ಮೈತ್ರಿಯವರು ಭಾಷೆ ವಿಚಾರಕ್ಕೆ ಬಂದಾಗ ರಾಜಿನೇ ಆಗಲ್ಲ. ಅವರು ತುಂಬ ಸ್ಟ್ರಾಂಗಾಗಿ ತಮ್ಮ ವಾದವನ್ನು ಮಂಡಿಸ್ತಾರೆ. ಸ್ಟ್ರಾಂಗಾಗಿ ಅವರು ಹೇಳ್ತಾರೆ, ಭಾಷೆ ಅಂದರೆ ನಮಗೆ ನಮ್ಮ ಮದರ್ ಟಂಗ್, ನಮ್ಮ ಭಾಷೆನೇ ನಮ್ಮ ಭಾಷೆ, ಬೇರೆ ಭಾಷೆ ನಾವು ಯಾವ ಕಾರಣಕ್ಕೂ ಕಲೀಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾಳೆ. ಓಕೆ, ಸೊ ಈಗ ಬೇರೆ ಭಾಷೆಯನ್ನು ಒತ್ತಾಯಪೂರ್ವಕವಾಗಿ ನಿಮ್ಮ ಪಠ್ಯದಲ್ಲಿ
ನಿಮ್ಮ ಪಠ್ಯಪುಸ್ತಕದಲ್ಲಿ ಕಲಿಕೆಯಲ್ಲಿ ಇನ್ಕ್ಲೂಡ್ ಮಾಡಿದರೆ ಸೇರಿಸಿದರೆ ನಿಮಗೆ ಹೆಂಗಾಗುತ್ತೆ ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಪದ್ಯದಲ್ಲಿ ನಿಮಗೆ ಹೇಳಿದ್ದಾರೆ. ಯಾರು? ಮಾಲತಿ ಮೈತ್ರಿ. ಇನ್ನೊಂದು ಸಾರಿ ನೋಡಿ, ಮಾಲತಿ ಮೈತ್ರಿ. ಆಮೇಲೆ ನಿಮಗೆ ಯು ಶುಡ್ ರಿಮೆಂಬರ್ ದಟ್, ನಿಮಗೆ ನೆನಪಿರಲಿ, ಈ ಒಂದು ಪರ್ಟಿಕ್ಯುಲರ್ ಪೋಯಮು ನೆನ್ಪಿಟ್ಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಅಂದರೆ ಎಲ್ಲ ಪದ್ಯಗಳು ಬರೆದಂಥ ಪದ್ಯದ ಹೆಸರು ನೆನಪಿರಬೇಕು, ಅದರ ಆಥರ್ ನೆನಪಿರಬೇಕು. ಯಾವಾಗ ಅಂದರೆ ಅನೋಟೇಷನ್ ಬರೆಯುವಾಗ. ಅನೋಟೇಷನ್ ನೀವು ಬರಿತೀರಲ್ಲ, ಅನೋಟೇಷನ್ ಬರೀಲಿಕ್ಕೆ ಬರೆದಂಥ ಪದ್ಯ ಮತ್ತು ಪದ್ಯದ ಹೆಸರು ಮತ್ತು ಆ ಒಂದು ಕವಿಯ ಹೆಸರು ನೆನಪಿರಬೇಕು. ಅನೋಟೇಷನ್ ಬರೀಲಿಕ್ಕೆ ಅದು ಇಂಪಾರ್ಟೆಂಟು. ಓಕೆ, ಎಷ್ಟು ಹೇಳ್ತಾ ನಾನು ಒಂದು ಸಾರಿ ಪದ್ಯವನ್ನು ನೀಟಾಗಿ ಒಂದು ಸತಿ ಲೌಡ್ ರೀಡಿಂಗ್ ಮಾಡ್ತೀನಿ, ಆಮೇಲೆ ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದೊಂದು ಚಿಕ್ಕ ಪದ್ಯ, ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಪೋಯಮ್ ವಿಚ್ ಎಕ್ಸ್ಪ್ರೆಸ್ಸಸ್ ಅಬೌಟ್ ದ ಇಟರ್ನಲ್ ಕ್ವಾಲಿಟಿ ಆಫ್ ನೇಟಿವ್ ಲ್ಯಾಂಗ್ವೇಜ್, ನೇಟಿವ್ ಸ್ಪೀಕರ್ಸ್, ನೇಟಿವಿಟಿ, ಆ್ಯಂಡ್ ಹೌ ಇಟ್ ಈಸ್ ಗೋಯಿಂಗ್ ಟು affect when the other outside language is forcibly implemented on you ಅಂತ. ಓಕೆ, ಎಸ್. ಫಸ್ಟ್ ನೋಡಿ, ಎಂಡಿಯರ್ಮೆಂಟ್ಸ್ ಬಿಕಮ್ ರೈನ್, ಚೈಲ್ಡಿಶ್ ಬ್ಯಾಟಲ್ ಬಿಕಮ್ ಬರ್ಡ್ಸ್, ಗಿಬರಿಶ್ ಬಿಕಮ್ಸ್ ಗ್ರಾಸ್, ಡಿಫರೆನ್ಸ್ ಬಿಕಮ್ಸ್ ರಿವರ್, ಟೆಂಡರ್ನೆಸ್ ಬಿಕಮ್ಸ್ ಡ್ಯೂಫಾಲ್, humility becomes moat, request becomes curse, eternity becomes a grave, dreams become cruel gods, abuse become chosen gods, desire become demons, silence becomes love, the language of God becomes the night, the language of Satan becomes the day, changing from one to other in our dictionary as if a glass of wine ripples becoming wide sea. ನೋಡಿ, ಚೆನ್ನಾಗಿ ಹೇಳ್ತಾರೆ. ಅಂದರೆ ಅನ್ಯಾಯಗಳು ನ್ಯಾಯ ಆದಾಗ ಅಂತಂದರೆ, ಕತ್ತಲು ಬೆಳಕಾದಾಗ, ಕುರುಡರು ನಮಗೆ ದಾರಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಕೆಟ್ಟದ್ದು ಒಳ್ಳೆಯದಾದಾಗ, ಮೊಸಳೆ ಕಣ್ಣೀರು ನಿಜ ಅಂತ ನಾವು ನಂಬಿದಾಗ, ಅನ್ಯಾಯನೇ ಮೇಲೆದ್ದು ಕೂತಾಗ, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆದಾಗ ಯಾವಾಗ ಆಗುತ್ತೆ ಅಂತ ಅಂದರೆ, ಅದು ಬೇರೆ ಭಾಷೆಗಳನ್ನು ನಿಮ್ಮ ಮೇಲೆ ಹೇರಿದಾಗ, ವೆನ್ ದ ಅದರ್ ಲ್ಯಾಂಗ್ವೇಜಸ್ ಆರ್ ಇಂಪೋಸ್ಡ್ ಆನ್ ಯು, ವೆನ್ ದ ಫಾರಿನ್ ಲ್ಯಾಂಗ್ವೇಜ್ ಈಸ್ ಇಂಪೋಸ್ಡ್ ಆನ್ ಯು ಇನ್ಸ್ಟೆಡ್ ಆಫ್ ನೇಟಿವ್ ಲ್ಯಾಂಗ್ವೇಜ್ ಆದಾಗ ಈ ಥರ ಭಾವನೆಗಳು ವ್ಯಕ್ತ ಆಗುತ್ತೆ ಅಂತ ಹೇಳ್ತಾಳೆ. ಓಕೆ, ಸೊ ಎಸ್, ಗ್ಲಾಸರಿ ನೋಡಿದಾಗ ನಾವು ಎಂಡಿಯರ್ಮೆಂಟ್ಸ್, ವರ್ಡ್ಸ್ ಆಫ್ ಪ್ರೈಸ್ ಎಕ್ಸ್ಪ್ರೆಸ್ಸಿಂಗ್ ಅಫೆಕ್ಷನ್, ಪ್ರಾಟಲ್, ಚೈಲ್ಡಿಶ್ ಆರ್ ಫುಲಿಶ್ ಟಾಕ್, ಗಿಬರಿಶ್, ನಾನ್ಸೆನ್ಸ್, ಡಿಫೆನ್ಸ್ ಅಂದರೆ ರೆಸ್ಪೆಕ್ಟ್, ಡಿಫರೆನ್ಸ್ ಅಂದರೆ ರೆಸ್ಪೆಕ್ಟು, ಮೋಟ್ ಅಂದರೆ ಡೀಪ್ ವೈಡ್ ಡಿಚ್ ಫಿಲ್ಡ್ ವಿತ್ ವಾಟರ್, surrounding front or town or defensive purposes, surrounding of a fort or town. ಮೋಟ್ ಅಂದರೆ ಡೀಪ್ ವೈಡ್ ಡಿಚ್ ಫಿಲ್ಡ್ ವಿತ್ ವಾಟರ್. ಈ ಕೋಟೆಗಳ ಪಕ್ಕ ಒಂದು ದೊಡ್ಡ ಗುಳಿ ತೆಗೆದು ಅದ್ರ ಸುತ್ತ ನೀರು ಹಾಯಿಸಿರ್ತಾರೆ ನೋಡಿ. ಕೋಟೆ ಕೊತ್ತಲುಗಳು ಪಕ್ಕ ದೊಡ್ಡದಾಗಿ ಟ್ರೆಂಚ್ ತೆಗೆದು, ಒಂಥರ ಚಾನಲ್ ತೆಗೆದು ಅದರ ಸುತ್ತಲೂ ನೀರು ಹೋಗೋ ಥರ ಮಾಡಿರ್ತಾರೆ. ಯಾಕಂದರೆ ಆಲ್ ಆಫ್ ಎ ಸಡನ್ ಶತ್ರುಗಳು ಕೋಟೆಗೆ ಲಗ್ಗೆ ಹಾಕಿದರೆ ನೀರು ಪ್ರೊಟೆಕ್ಟ್ ಮಾಡಲಿ, ಸುತ್ತಲೂ ನೀರಿರಲಿ, ಒಳಗಡೆ ಯಾರು ಈಸಿಯಾಗಿ ಎಂಟ್ರಿ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಕಟ್ಟಿರ್ತಾರೆ ಆವಾಗಿನ ಕಾಲದ ರಾಜ ಮಹಾರಾಜರು ಕೋಟೆಗಳನ್ನು. ಅದಕ್ಕೆ ಮೋಟ್ ಅಂತಾರೆ. ಎಂಟ್ರೀಟಿ ಅಂದರೆ ಹಂಬಲ್ ರಿಕ್ವೆಸ್ಟ್. ಎಂಟ್ರೀಟಿ. ರಿಪಲ್ಸ್ ಅಂದರೆ ಫ್ಲೋ ವಿತ್ ಸ್ಮಾಲ್ ವೇವ್ಸ್ ಆನ್ ದ ಸರ್ಫೇಸ್, ಹನಿಯಾಗಿ ತೊಟ್ಟಿಕ್ಕು ಅಂತ ರಿಪಲ್ಸ್. ಓಕೆ, ಸೊ ನೋಡಿ, ಇದು ಈ ಒಂದು ಕಂಪ್ಲೀಟ್ ಪದ್ಯದ ಒಂದು ಡಿಕ್ಟೇಷನನ್ನು ನಾನು ಹೇಳಿದ್ದೀನಿ. ಸೊ ಇಲ್ಲಿವರೆಗೂ ಇಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಂದ ನಾನು ಲೈನ್ ಬೈ ಲೈನ್ ನಾವು ಹೋಗೋಣ. ನೆಕ್ಸ್ಟ್ ಕ್ಲಾಸಿಂದ ಈ ಪದ್ಯ ಏನಿದೆಯಲ್ಲ
ಲ್ಯಾಂಗ್ವೇಜ್ ಏನಿದೆ, ಲ್ಯಾಂಗ್ವೇಜ್ ಇಂಪೋಸ್ ಮಾಡಿದರೆ ಏನಾಗುತ್ತೆ, ಫಾರಿನ್ ಲ್ಯಾಂಗ್ವೇಜ್ ಇಂಪೋಸ್ ಮಾಡಿ ನಮಗೆ ಲೋಕಲ್ ಲ್ಯಾಂಗ್ವೇಜನ್ನು ತೆಗೆದಾಕಿದರೆ ನಮ್ಮ ಮನಸ್ಸಿಗೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಆಥರ್ ಏನು ಹೇಳ್ತಾರೆ ಅನ್ನೋದನ್ನು ವಿ ಶಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸಸ್. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.